Hello friends, welcome back to my channel. Last video ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡ್ಕೊಂಡು ಗ್ಯಾಸ್ ಫಾರ್ಮೇಷನ್ ಮಾಡ್ತೀನಿ, ಅದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಅಂತ ಹೇಳಿದ್ದೇನೆ. ಡ್ಯೂ ಟು ಸಮ್ ರೀಸನ್ಸ್ ವಿಡಿಯೋನ ಮಾಡೋದಾಗಲಿಲ್ಲ. ಯಾಕಂದ್ರೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಲೋಕಲ್ ಏರಿಯಾದಾಗ ಎಲ್ಲಿ ಸಿಗ್ಲಿಲ್ಲ, ಹಾಗಾಗಿ ಆರ್ಡರ್ ಮಾಡೀನಿ. ಅದು ಬರ್ಬೇಕಂದ್ರೆ ನಾವು 7 to 8 days ಬೇಕಾಗುತ್ತೆ. ಅಲ್ಲಿ ತನಕ ವಿಡಿಯೋನ ಅಲ್ಲಿಗೆ ಪಾಸ್ ಮಾಡೀನಿ. ಇವತ್ತಿನ ವಿಡಿಯೋದಾಗ ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವ್ದು ಬಗ್ಗೆ ಅಂದ್ರೆ ಸ್ಟಿಂಗ್ ಎನರ್ಜಿ ಅದು ಜಾಸ್ತಿ ಜನ ಎಲ್ಲರಿಗೂ ಗೊತ್ತು. ಸ್ಟಿಂಗ್ ಅಂದ್ರೆ ಏನಂತಂದು ಸಣ್ಣ ಹುಡುಗರ್ಲಿಂದ ದೊಡ್ಡವ್ರ ತನೂ ಸ್ಟಿಂಗ್ ಕುಡಿತಾರ. ಅದ್ರೊಳಗೆ ಯಾವ್ಯಾವ ಕೆಮಿಕಲ್ಸ್ ಇರ್ತಾವು, ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್, ಮತ್ತೆ ಅದು ಕೆಮಿಕಲ್ ರಿಯಾಕ್ಷನ್ ಹೆಂಗಾಗತ್ತ, ಮತ್ತೆ ಹಂಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂದ್ರೆ ಇದು ಸ್ಟಿಂಗ್ ಏನೈತಿ ರಿನ್ ಲಿಕ್ವಿಡ್ ಜೊತೆ ಮಿಕ್ಸ್ ಮಾಡಿ ಅದರಿಂದ ಆಗೋ ರಿಯಾಕ್ಷನ್ಸ್ ಬಗ್ಗೆನೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿಗೆ ಈಗ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇದು ಸ್ಟಿಂಗ್, ರಿನ್ ಲಿಕ್ವಿಡ್ ಇವೆರಡು ಮಿಕ್ಸ್ ಮಾಡಿದಾಗ ರಿಯಾಕ್ಷನ್ಸ್ ಏನಾಗುತ್ತಾ ಅದ್ರ ಬಗ್ಗೆ ಈ ವಿಡಿಯೋದಾಗ ನೋಡೋಣ. ಮತ್ತೆ ಹೆಂಗೈತಿ ಇವು ಎದರ್ಲಿಂದ ಫಾರ್ಮೇಶನ್ ಆಗುತ್ತೆ, ಇವು ಏನೇನು ಆ್ಯಡ್ ಮಾಡಿ ಫಾರ್ಮೇಶನ್ ಮಾಡಿರ್ತಾರ ಅಂತ ಈ ವಿಡಿಯೋದಾಗ ನೋಡೋಣ. ಫಸ್ಟ್ ಸ್ಟಿಂಗ್ ಒಳಗೆ ಏನಿರ್ತಪ್ಪ, ಕೆಫಿನ್ ಇರ್ತ, ಹೈ ಶುಗರ್ ಇರ್ತ, ಮತ್ತೇನೈತಿ ಇದು ಪ್ಯಾಕ್ ಹೆಂಗ್ ಮಾಡಿರ್ತಾರಂದ್ರ ಸೋಡಿಯಂ ಸಿಟ್ರೇಟ್ ಮತ್ತೆ ಸಿಟ್ರಿಕ್ ಆಸಿಡ್ ಯೂಸ್ ಮಾಡ್ಕೊಂಡು ಇದು ಪ್ಯಾಕ್ ಮಾಡ್ತಾರ. ಇದೇನೈತಿ CO2 ಫಾರ್ಮ್ನಾಗ ಇರ್ತಾವ. CO2 ಇದೇನೈತಿ ಸ್ಟಿಂಗ್ ಒಳಗೆ ಏನರ್ಥ ಅಂದ್ರ ಲೋ ಪಿ ಎಚ್ ಲೋ ಇರ್ತ. ಲೋ ಪಿ ಎಚ್ ಇತ್ತಂದ್ರ ಅದಕ್ಕೆ ಏನಂತ ಆಸಿಡ್ ಅಂದ್ರೆ ಇದು ಸ್ಟಿಂಗ್ ಅನ್ನೋದು ಆಸಿಡಿಕ್ ಫಾರ್ಮ್ನಾಗ ಇರುತ್ತೆ. ಆಸಿಡಿಕ್ ಫಾರ್ಮ್ ಅಂದ್ರೆ ಜಾಸ್ತಿ ಇದ್ರೊಳಗೆ ಏನಂತ CO2 ಕಂಟೆಂಟ್ ಜಾಸ್ತಿ ಇರ್ತ. ಆಸಿಡಿಕ್ ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂತಾರೆ, ಇದು ಜಾಸ್ತಿ ಇರ್ತ. ನೆಕ್ಸ್ಟ್ ಮತ್ತೇನೈತಿ ರಿನ್ ಲಿಕ್ವಿಡ್ ಒಳಗೆ ಏನಿರ್ತಂದ್ರೆ ಇದು ಎದ್ರ ಸಲಕ್ಕೆ ಯೂಸ್ ಮಾಡ್ತಾರಂದ್ರ ಇದೊಂದು ಪವರ್ಫುಲ್ ಡಿಟರ್ಜೆಂಟ್. ಅಂದ್ರ ಇದು ಎದಕ್ಕೆ ಯೂಸ್ ಮಾಡ್ತಾರಂತ ಟು ರಿಮೂವ್ ದಿ ಆರ್ಗಾನಿಕ್ ಸ್ಟೇನ್ಸ್, ಅಂದ್ರ ಬಟ್ಟೆ ಮಾಗಿಲು ಕಲೆಗಳನ್ನ ತೆಗಿಯಕ್ ಯೂಸ್ ಮಾಡ್ತಾರ. ಇದ್ರೊಳಗೆ ಜಾಸ್ತಿ ಏನಿರ್ತ ಹೈ ಆಲ್ಕಲಿನ್ ಇರ್ತ, ಮತ್ತೇನೈತಿ ಬ್ಲೀಚಿಂಗ್ ಏಜೆಂಟ್ಸ್ ಅಂತ ಇರ್ತಾವ. ಬ್ಲೀಚಿಂಗ್ ಏಜೆಂಟ್ಸ್ ಅಂದ್ರ ರಿಮೂವಲ್ ಏಜೆಂಟ್ಸ್ ಅಂತ, ಬ್ಲೀಚಿಂಗ್ ಏಜೆಂಟ್ಸ್ ಯೂಸ್ ಮಾಡಿರ್ತಾರ ಆಲ್ಮೋಸ್ಟ್ ಇದ್ರೊಳಗ. ರಿನ್ ಲಿಕ್ವಿಡ್ ಏನೈತಿ ಆಲ್ಮೋಸ್ಟ್ ಡಿಟರ್ಜೆಂಟ್ ಫಾರ್ಮೇಶನ್ ಆಗದ NaOH ಅಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ಕೊಂಡು ರಿನ್ ಲಿಕ್ವಿಡ್ ನ ಫಾರ್ಮೇಶನ್ ಮಾಡಿರ್ತಾರೆ. ಈಗ ನೆಕ್ಸ್ಟ್ ರಿಯಾಕ್ಷನ್ಸ್ ಮೂಲಕ ಅರ್ಥ ಮಾಡ್ಕೊಂಡು ಇದು ಸ್ಟಿಂಗ್, ರಿನ್ ಲಿಕ್ವಿಡ್ ಇವೆರಡು ಮಿಕ್ಸ್ ಮಾಡಿದಾಗ ರಿಯಾಕ್ಷನ್ಸ್ ಏನಾಗುತ್ತಾ ಅದ್ರ ಬಗ್ಗೆ ಈ ವಿಡಿಯೋದಾಗ ನೋಡೋಣ. ಮತ್ತೆ ಹೆಂಗೈತಿ ಇವು ಎದರ್ಲಿಂದ ಫಾರ್ಮೇಶನ್ ಆಗುತ್ತೆ, ಇವು ಏನೇನು ಆ್ಯಡ್ ಮಾಡಿ ಫಾರ್ಮೇಶನ್ ಮಾಡಿರ್ತಾರ ಅಂತ ಈ ವಿಡಿಯೋದಾಗ ನೋಡೋಣ. ಫಸ್ಟ್ ಸ್ಟಿಂಗ್ ಒಳಗೆ ಏನಿರ್ತಪ್ಪ, ಕೆಫಿನ್ ಇರ್ತ, ಹೈ ಶುಗರ್ ಇರ್ತ, ಮತ್ತೇನೈತಿ ಇದು ಪ್ಯಾಕ್ ಹೆಂಗ್ ಮಾಡಿರ್ತಾರಂದ್ರ ಸೋಡಿಯಂ ಸಿಟ್ರೇಟ್ ಮತ್ತೆ ಸಿಟ್ರಿಕ್ ಆಸಿಡ್ ಯೂಸ್ ಮಾಡ್ಕೊಂಡು ಇದು ಪ್ಯಾಕ್ ಮಾಡ್ತಾರ. ಇದೇನೈತಿ CO2 ಫಾರ್ಮ್ನಾಗ ಇರ್ತಾವ. CO2 ಇದೇನೈತಿ ಸ್ಟಿಂಗ್ ಒಳಗೆ ಏನರ್ಥ ಅಂದ್ರ ಲೋ ಪಿ ಎಚ್ ಲೋ ಇರ್ತ. ಲೋ ಪಿ ಎಚ್ ಇತ್ತಂದ್ರ ಅದಕ್ಕೆ ಏನಂತ ಆಸಿಡ್ ಅಂದ್ರೆ ಇದು ಸ್ಟಿಂಗ್ ಅನ್ನೋದು ಆಸಿಡಿಕ್ ಫಾರ್ಮ್ನಾಗ ಇರ್ತ. ಆಸಿಡಿಕ್ ಫಾರ್ಮ್ ಅಂದ್ರ ಜಾಸ್ತಿ ಇದ್ರೊಳಗೆ ಏನಂತ CO2 ಕಂಟೆಂಟ್ ಜಾಸ್ತಿ ಇರ್ತ. ಆಸಿಡಿಕ್ ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂತಾರ, ಇದು ಜಾಸ್ತಿ ಇರ್ತ. ನೆಕ್ಸ್ಟ್ ಮತ್ತೇನೈತಿ ರಿನ್ ಲಿಕ್ವಿಡ್ ಒಳಗೆ ಏನಿರ್ತಂದ್ರ ಇದು ಎದ್ರ ಸಲಕ್ಕೆ ಯೂಸ್ ಮಾಡ್ತಾರಂದ್ರ ಇದೊಂದು ಪವರ್ಫುಲ್ ಡಿಟರ್ಜೆಂಟ್. ಅಂದ್ರ ಇದು ಎದಕ್ಕೆ ಯೂಸ್ ಮಾಡ್ತಾರಂತ ಟು ರಿಮೂವ್ ದಿ ಆರ್ಗಾನಿಕ್ ಸ್ಟೇನ್ಸ್, ಅಂದ್ರ ಬಟ್ಟೆ ಮಾಗಿಲು ಕಲೆಗಳನ್ನ ತೆಗಿಯಕ್ ಯೂಸ್ ಮಾಡ್ತಾರ. ಇದ್ರೊಳಗೆ ಜಾಸ್ತಿ ಏನಿರ್ತ ಹೈ ಆಲ್ಕಲಿನ್ ಇರ್ತ, ಮತ್ತೇನೈತಿ ಬ್ಲೀಚಿಂಗ್ ಏಜೆಂಟ್ಸ್ ಅಂತ ಇರ್ತಾವ. ಬ್ಲೀಚಿಂಗ್ ಏಜೆಂಟ್ಸ್ ಅಂದ್ರ ರಿಮೂವಲ್ ಏಜೆಂಟ್ಸ್ ಅಂತ, ಬ್ಲೀಚಿಂಗ್ ಏಜೆಂಟ್ಸ್ ಯೂಸ್ ಮಾಡಿರ್ತಾರ ಆಲ್ಮೋಸ್ಟ್ ಇದ್ರೊಳಗ. ರಿನ್ ಲಿಕ್ವಿಡ್ ಏನೈತಿ ಆಲ್ಮೋಸ್ಟ್ ಡಿಟರ್ಜೆಂಟ್ ಫಾರ್ಮೇಶನ್ ಆಗದ NaOH ಅಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ಕೊಂಡು ರಿನ್ ಲಿಕ್ವಿಡ್ ನ ಫಾರ್ಮೇಶನ್ ಮಾಡಿರ್ತಾರೆ. ಈಗ ನೆಕ್ಸ್ಟ್ ರಿಯಾಕ್ಷನ್ಸ್ ಮೂಲಕ ಅರ್ಥ ಮಾಡ್ಕೊಂಡು ಇವಾಗ ಸ್ಟಿಂಗ್ ಮತ್ತೆ ರಿನ್ ಲಿಕ್ವಿಡ್ ಮಿಕ್ಸ್ ಮಾಡಿದಾಗ ರಿಯಾಕ್ಷನ್ಸ್ ಏನ್ ಬರ್ತಾ ಅನ್ನೋದು ರಿಯಾಕ್ಷನ್ಸ್ ಮೂಲಕ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಸೋಪ್ ಮ್ಯಾನುಫ್ಯಾಕ್ಚರ್ ಒಳಗ ಜಾಸ್ತಿ ಯೂಸ್ ಮಾಡೋದ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ಸೋಡಿಯಂ ಹೈಡ್ರಾಕ್ಸೈಡ್ ನ ಸೋಪ್ ಮ್ಯಾನುಫ್ಯಾಕ್ಚರ್ ಒಳಗೆ ಯೂಸ್ ಮಾಡ್ತಾರೆ. ಸೋಪ್ ಒಳಗೆ ಏನ್ ಮಾಡ್ತಾರ ಸೋಡಿಯಂ ಹೈಡ್ರಾಕ್ಸೈಡ್
ಸೋಡಿಯಂ ಹೈಡ್ರಾಕ್ಸೈಡ್ನ ಮ್ಯಾನುಫ್ಯಾಕ್ಚರ್ ಒಳಗೆ ಸೋಪ್ ಮ್ಯಾನುಫ್ಯಾಕ್ಚರ್ ಒಳಗೆ ಯೂಸ್ ಮಾಡ್ತಾರೆ. ಆದ್ರೆ ರಿನ್ ಲಿಕ್ವಿಡ್ ಒಳಗೆ ಏನು ಯೂಸ್ ಮಾಡ್ಯಾರ ಅಂದ್ರೆ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ನ ಯೂಸ್ ಮಾಡ್ಯಾರ. ಈಗ ಏನೈತಿ ಸ್ಟಿಂಗ್ ಏನೈತಿ ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ರಿಯಾಕ್ಷನ್ ಮಾಡಿ ಈ ವಿಡಿಯೋದಾಗ ನೋಡ. ಸ್ಟಿಂಗ್ ಪ್ಲಸ್ ರಿನ್ ಲಿಕ್ವಿಡ್. ಸ್ಟಿಂಗ್ ಒಳಗೆ ಏನಿರುತ್ತೆ ಅಂತ ಹೇಳಿದ್ರೆ ಸಿಟ್ರಿಕ್ ಆಸಿಡ್ ಇರುತ್ತೆ. 2 moles ಆಫ್ ಸಿಟ್ರಿಕ್ ಆಸಿಡ್ C6H8O7. ಏನೈತಿ ಈಗ 2 moles ಆಫ್ ಅಂತ ಎದಕ್ಕೆ ಹೇಳ್ತೇನೆ ಅಂದ್ರೆ ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಮಾಡೋ ಸಲಕ 2 moles ಅಂತ ತಗೊಂತೀವಿ. ರಿಯಾಕ್ಷನ್ ಇರುತ್ತೆ 3 Na2CO3 ಗಿವ್ಸ್ ಈಗ ಮುಂದೆ ಏನು ಕೊಡುತ್ತಂದ್ರೆ 2 Na3C6H5O7 ಪ್ಲಸ್ 3H2O. ಇದೇನೈತಿ ಸಿಟ್ರಿಕ್ ಆಸಿಡ್. reacts with sodium carbonate. ಇದೇನು ಕೊಡುತ್ತಂದ್ರೆ ಟ್ರೈಸೋಡಿಯಂ citrate or also called sodium citrate with presence of H2O. H2O ನು ರಿಲೀಸ್ ಮಾಡ್ತಾರೆ. H2O ಅಂದ್ರೆ ವಾಟರ್ ಏನೈತಿ ರಿಲೀಸ್ ಮಾಡ್ತಾರೆ. ಇದಿಷ್ಟ ಆಯ್ತು ರಿಯಾಕ್ಷನ್. ಇವಾಗ ಏನೈತಿ ಪ್ರಾಕ್ಟಿಕಲ್ ಆಗಿ ಅದು ಮಾಡಿ ತೋರಿಸ್ತೀನಿ. ಇದು ಸ್ಟಿಂಗ್ ಮತ್ತೆ ರಿನ್ ಲಿಕ್ವಿಡ್ ನ ಒಂದು ಗ್ಲಾಸ್ ನಲ್ಲಿ ಓಪನ್. ಈ ಒಂದು ಗ್ಲಾಸ್ನಾಗ ಏನೈತಿ ಸ್ಟಿಂಗ್ ನ ಯೂಸ್ ಹಾಕೊಂತೀನಿ. ಸ್ಟಿಂಗ್ ಹಾಕೊಂಡೆ. ನೆಕ್ಸ್ಟ್ ಏನೈತಿ ಇದಕ್ಕೆ ಏನೈತಿ ರಿನ್ ಲಿಕ್ವಿಡ್ ಆಡ್ ಮಾಡಿ. ಇದು ಸ್ಟಿಂಗ್ ಜಾಸ್ತಿ ಆಗುತ್ತದೆ. ರಿನ್ ಲಿಕ್ವಿಡ್ ಅನ್ನ ಯೂಸ್ ಮಾಡೋಣ. ರಿನ್ ಲಿಕ್ವಿಡ್ ಅನ್ನ ಸ್ಟಿಂಗ್ ಆಡ್ ಮಾಡಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗ ಕಲರ್ಲೆಸ್ ಆಗಿ ಕನ್ವರ್ಟ್ ಆಯ್ತಾರ. ಕಲರ್ಲೆಸ್ ಆಗಿ ಕನ್ವರ್ಟ್ ಆಯ್ತು ನೋಡಿ, ಕಾಣುತ್ತಾ? ಸ್ಟಿಂಗ್ ಕಲರ್ಲೆಸ್ ಆಗಿ ಕನ್ವರ್ಟ್ ಆಯ್ತು. ಯಾಕಂದ್ರೆ ಡೈ ಏನೈತಿ ಆಕ್ಸಿಡೈಸರ್ ಜೊತೆ ರಿಯಾಕ್ಟ್ ಆದಾಗ ತನ್ನ ಕಲರಿಂಗ್ ಏಜೆಂಟ್ ಏನೈತಿ ರಿಮೂವ್ ಆಗಿರುತ್ತೆ. ಎಲ್ಲ ಕಲರಿಂಗ್ ಏಜೆಂಟ್ ಏನೈತಿ ರಿಮೂವ್ ಆಗಿರುತ್ತೆ. ಇದೇನೈತಿ ಪ್ಯೂರ್ ಫಾರ್ಮ್ ಆಫ್ ಸ್ಟಿಂಗ್. ಅಂದ್ರ ಇದರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಅದಾವ ಅಂದ್ರ ನಿಮ್ಗ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ, ಮತ್ತೆ ಏನೈತಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಭಾಳ ಎಫೆಕ್ಟ್ ಮಾಡ್ತಾರೆ ಸ್ಟಿಂಗ್ ಕುಡಿಯೋದ್ರಿಂದ. ಈ ವಿಡಿಯೋ ನೋಡಿದ್ರಮ್ಮ ನೋಡಿ, ಸ್ಟಿಂಗ್ ಕಲರ್ಲೆಸ್ ಆಗಿ ಕನ್ವರ್ಟ್ ಆಯ್ತು. ಇವಾಗ ಕನ್ಸ್ಯೂಮರ್ ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಕೊಟ್ಟಾರ ಇಲ್ಲಿ. ಅಂದ್ರೆ ನೀವು ಸ್ಟಿಂಗ್ ಕುಡಿಬೇಕಾದ್ರೆ ಇಲ್ಲಿ ಕಂಟೆಂಟ್ ಅಂತ ಇರ್ತಾವ, ಇಂಗ್ರೀಡಿಯೆಂಟ್ಸ್ ಅಂತ ಇರ್ತಾವ, ಅದನ್ನ ಇನ್ಸ್ಟ್ರಕ್ಷನ್ಸ್ ಓದಿರೋ ಅಂತ. ಅದ್ರೊಳಗೆ ಇನ್ಸ್ಟ್ರಕ್ಷನ್ಸ್ ಒಳಗೆ ಏನು ಕೊಟ್ಟಾರ ಅದನ್ನ ಕನ್ಸ್ಯೂಮ್ ನಾಟ್ ಮೋರ್ ದೆನ್ 500 ml ಪರ್ ಡೇ. ಅಂದ್ರೆ ಒಂದ್ ದಿನಕ್ಕೆ 500 ml ಗಿಂತ ಜಾಸ್ತಿ ಕುಡಿಬಾರ್ದಂತ. ಅಂದ್ರೆ ಅರ್ಧ ಲೀಟರ್ಗಿಂತ ಜಾಸ್ತಿ ಕುಡಿಬಾರ್ದಂತ. ಆದ್ರೆ ಈಗಿನ ಜನರೇಷನ್ ಯಾರು ಫಾಲೋ ಮಾಡಂಗಿಲ್ಲ ಅದನ್ನ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೇನೈತಿ ವಿಡಿಯೋನ ಶೇರ್ ಮಾಡ್ರಿ. ಥ್ಯಾಂಕ್ ಯು.